ಇಂಡಿ ಮತಕ್ಷೇತ್ರದ ರೋಡಗಿ ಗ್ರಾಮದಲ್ಲಿ ಭೀಮಾ ನದಿಗೆ ನೀರು ಹರಿಸುವಂತೆ ನೂರಾರು ರೈತರಿಂದ ವಿಶೇಷ ಪ್ರಾರ್ಥನೆ. ಬಳಗಾನೂರು ಕೆರೆಯಿಂದ ನವಲಿ ಹಳ್ಳದ ಮುಖಾಂತರ ಭೀಮೆಗೆ ನೀರು ಹರಿಸಲು ರೈತರ ಆಗ್ರಹ. ಮಹಾರಾಷ್ಟ್ರ ಸಿಎಂ ಜೊತೆ ಮಾತನಾಡಿ ನೀರು ಬಿಡಿಸಲು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿ.ಡಿ. ಪಾಟೀಲ್ ಮನವಿ. ಭೀಮಾ ನದಿಗೆ ನೀರು ಹರಿಸಲು ಆಗ್ರಹ. ರೋಡಗಿ ಗ್ರಾಮದಲ್ಲಿ ನೂರಾರು ರೈತರಿಂದ ವಿಶೇಷ ಪ್ರಾರ್ಥನೆ. ವಿಜಯಪುರ ಜಿಲ್ಲೆಯ ಇಂಡಿ ಮತಕ್ಷೇತ್ರದ ವ್ಯಾಪ್ತಿಯ ರೋಡಗಿ ಗ್ರಾಮದಲ್ಲಿ ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರೂಪದ ಪ್ರಾರ್ಥನೆ ಸಲ್ಲಿಕೆಯಾಗಿದೆ. ರೋಡಗಿ, ಕೇಡಗಿ, ಮೀರಗಿ ಹಾಗೂ ಶಿವಪುರ ಗ್ರಾಮದ ನೂರಾರು ರೈತರು ಭೀಮಾ ನದಿಯ ಒಡಲಿನಲ್ಲಿ ನಿಂತು ಜಲದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜೆಡಿಎಸ್ ಮುಖಂಡರಾದ ಬಿ.ಡಿ. ಪಾಟೀಲ್ ಅವರು ರೈತರ ಪರವಾಗಿ ಧ್ವನಿ ಎತ್ತಿದರು. ಬಿ.ಡಿ. ಪಾಟೀಲ್ ಜೆಡಿಎಸ್ ಮುಖಂಡರು ಹೇಳಿಕೆ ಕೊಟ್ಟಿದ್ದಾರೆ. ಬತ್ತಿರುವ ಭೀಮಾ ನದಿ ಮತ್ತೆ ಉಕ್ಕಿ ಹರಿಯಲಿ, ರೈತರ ಬದುಕು ಬೆಳಗಲಿ ಹಾಗೂ ಮೇಘರಾಜನ ಕೃಪೆ ಈ ಬರದ ನಾಡಿನ ಮೇಲೆ ಆಗಲಿ. ತದಕ್ಷಣವೇ ಬಳಗಾನೂರು ಕೆರೆಯಿಂದ ನವಲಿ ಹಳ್ಳದ ಮುಖಾಂತರ ಭೀಮಾ ನದಿಗೆ ನೀರು ಹರಿಸಲು ಸಂಬಂಧಪಟ್ಟ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು. ಇದೇ ವೇಳೆ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ತಕ್ಷಣವೇ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆಯನ್ನ ನಡೆಸಿ ಭೀಮಾ ನದಿಗೆ ನೀರು ಹರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇಂಡಿ ತಾಲೂಕಿನ ರೈತರ ಪರವಾಗಿ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಲಾಯಿತು. ಇಂಡಿ ಮತಕ್ಷೇತ್ರದ ರೋಡಗಿ ಗ್ರಾಮದಲ್ಲಿ ಭೀಮಾ ನದಿಗೆ ನೀರು ಹರಿಸುವಂತೆ ನೂರಾರು ರೈತರಿಂದ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ನಮ್ಮ ಜನರಾಯಕರ ಬಿ.ಡಿ. ಪಾಟೀಲರು ಈ ಬರ ವೀಕ್ಷಣೆ ಮತ್ತು ಈ ಬತ್ತಿ ಹೋದ ಭೀಮಾ ನದಿಯನ್ನು ನೀರು ಹಾಯಿಸುವ ಸಲುವಾಗಿ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ರೈತರು ತುಂಬ ಕಷ್ಟಪಡ್ತಿದ್ದಾರೆ. ರೈತರ ಕಷ್ಟ ಏನಂತ ಹೇಳಿ ನೋಡಿದವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ಕೆಲವೊಂದು ಜನ ನೋಡ್ಯಾರ ಬಿ ಅದನ್ನು ಕಣ್ಣಾರೆ ಸಹಿತ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗ್ಯಾರ. ಹೀಗಾಗಿ 4 ತಿಂಗಳಿಂದ ಸತತವಾಗಿ ರೈತರಿಗಾಗಿರ್ಬೋದು, ದನ ಕರುಗಳಿಗೆ ಕುಡಿಲಿಕ್ಕೆ ನೀರು ಇಲ್ಲದೆ ಇರೋದಂತ ಆಗಿರ್ಬೋದು. ನೀರಿಲ್ಲ ಅಂದ್ರೆ ಬೆಳೆನೇ ಬರಂಗಿಲ್ಲ. ಆ ಬೆಳೆ ಬೆಳಿಲಿಕ್ಕಂತೇಳಿನೇ ಆಲ್ರೆಡಿ ರೈತರು ಸಾಲ ಮಾಡಿರ್ತಾರೆ. ಆ ಸಾಲ ಮತ್ತೆ ರೈತರು ಬೆಳಿಲಿಲ್ಲ, ಆ ಸಾಲಕ್ಕೆ ಮತ್ತೆ ಸಾಲ. ಹಿಂಗಾಗಿ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸಾಲನೂ ತೀರ್ಸಕ್ಕಾಗಂಗಿಲ್ಲ. ರೈತರು ತುಂಬಾ ಕಷ್ಟಪಡ್ತಿದ್ದಾರೆ. ಹಾಗಾಗಿ ಮ್ಯಾಲೆ ಬಂದಿರತಕ್ಕಂಥ ನೀರು ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ. ನೀವೆಲ್ಲ ಅನೇಕ ರಾಜಕೀಯದವರು ವಿಚಾರವಾಗಿ ನಾವೆಲ್ಲ ಇಲ್ಲಿ ಮಾತಾಡುವ ಅವಶ್ಯ ಇಲ್ಲ. ಯಾಕಂದ್ರೆ ರಾಜಕೀಯದವರು ಹೇಳ್ತಾರ ಹೋಗ್ತಾರ. ಆದ್ರೂ ಸದ್ಯಕ್ಕೆ ಇವತ್ತ ಅವ್ರ ಒಳ್ಳೆಯ ಮಾತುಗಳು ಇವತ್ತು ಹೇಳಿದ್ದಾರೆ. ಯಾಕಂದ್ರೆ ಈ ರೈತರ ಒಂದು ಕಷ್ಟ ಅಂದ್ರೆ ನಾವು ಅನೇಕ ಸಮಸ್ಯೆಗಳು ಇದ್ರೂ ಸದ್ಯಕ್ಕೆ ನಾವು ಯಾರಲ್ಲಿ ಬೇಡ್ಕೋಬೇಕಂದ್ರೆ ಆ ಭಗವಂತನಲ್ಲಿ ಬೇಡ್ಕೋಬೇಕು. ನಮ್ಮ ಪರಿಹಾರ ಮಾಡುವ ಯಾರಂದ್ರ ಆ ಭಗವಂತ ಒಬ್ಬನೇ. ಅಂತ ಪರಿಹಾರ ಮಾಡುವ ಸಲುವಾಗಿ ಇವತ್ತು ನಮ್ಮ ಬಿ.ಡಿ. ಪಾಟೀಲರು ಈ ಗಂಗಾ ಮಾತೆಯನ್ನು ಪೂಜಿಸಿರ್ತಾರೆ. ನಿಜವಾಗ್ಲೂ ಒಳ್ಳೆಯವರು, ಬಹಳ ಸರಳ ಸಜ್ಜನಿಕ ರಾಜಕಾರಣಿಗಳು. ಇವತ್ತು ಇಲ್ಲೇ ಕರೆದು ಬರುವಂತ ವ್ಯಕ್ತಿ ಅಂಥವ್ರು ಇವತ್ತು ರೋಡಿ ಗ್ರಾಮದ ಮೇಲೆ ಬಂದು ಈ ಒಂದು ಭೀಮಾ ನದಿಗೆ ಉಡಿ ತುಂಬಿ ಆ ಭೀಮಾ ತಾಯಿ ಎಲ್ಲ ರೈತರ ಕಷ್ಟ ದೂರ ಮಾಡಕ್ಕೆ ಅವ್ರು ಇವತ್ತು ಪ್ರಾರ್ಥನೆ ಮಾಡ್ಯಾರ. ಒಂದು ಪೂಜೆ ಮಾಡುವ ಮೂಲಕ ಒಂದು ಧೈರ್ಯನ ರೈತರಿಗೆ ಆತ್ಮಸ್ಥೈರ್ಯ ತುಂಬೋಣ ಅಂತಕ್ಕಂಥ ನಮ್ಮ ಡಾಕ್ಟರ್ ಮುಸಲಿ ಹನುಮಂತಣ್ಣವರು 2 ದಿನ ಹೇಳಿದ್ರೆ ಆಯ್ತಣ್ಣ ನಾನು ಬರ್ತೀನಿ ಅಂತ ತಿಳ್ಕೊಂಡು ಇವತ್ತು 9 ಗಂಟೆಗೆ ಬಂದೆ. ಇವತ್ತು ನಮ್ಮ ಪೂಜ್ಯ ನೇತೃತ್ವದಲ್ಲಿ ಭೀಮಾ ನದಿಗೆ ಇವತ್ತು ನಾವೆಲ್ಲ ತಾಯಿಯ ದರ್ಶನವನ್ನು ಇವತ್ತು ಭೀಮಾ ನದಿಗೆ ಒಂದು ಪೂಜೆಯನ್ನು ಮಾಡಿ ಇವತ್ತು ಮಳೆ ಬೆಳೆ ಆಗಲಿ, ಭೀಮಾ ನದಿಗೆ ನೀರು ಹರಿಲಿ ತಿಳ್ಕೊಂಡು ನಾವಿವತ್ತು ಪೂಜೆಯನ್ನು ಮಾಡಿದ್ದೇವೆ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಸುತ್ತಮುತ್ತಲಿನ ಅಣ್ಣ ತಮ್ಮಂದಿರೇ, ರೈತ ಬಂಧುಗಳೇ, ಇವತ್ತು 1.5 ತಿಂಗಳಾಯಿತು. ಇವತ್ತು ಮಳೆಗಾಲ ಪ್ರಾರಂಭವಾಗಿ ಇವತ್ತು ಎಲ್ಲಿ ನೋಡೋದು ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ಇಂಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ಇವತ್ತು ಮಳೆ ಆಗಿಲ್ಲ. ಒಂದು ಕಡೆ ಸ್ವಲ್ಪ ಆದರೂ ಕೂಡ ಮತ್ತೊಂದು ಕಡೆ ಇಲ್ಲ. ಅಂಥ ಮಳೆ ಇವತ್ತು ನಾವು ನೀರನ್ನೇ ನಂಬಿ, ಭೀಮಾ ನದಿಯನ್ನೇ ನಂಬಿ ಇವತ್ತು ಕಬ್ಬು ಬೆಳೆಗಳನ್ನ ಹಾಕಿರ್ದೆವು, ಹತ್ತಿ ಬೆಳೆಗಳನ್ನ ಹಾಕಿರ್ದೆವು, ಮೆಕ್ಕೆಜೋಳಗಳನ್ನು ಹಾಕಿದೆವು, ಅನೇಕ ಬೆಳೆಗಳನ್ನು ಹಾಕಿದೆವು. ಆದರೆ ಇವತ್ತು ನೀರಿಲ್ಲದೆ ಭೀಮಾ ನದಿ ಇವತ್ತು 4 ತಿಂಗಳಿಂದ ಬತ್ತಿ ಹೋಗಿದೆ. ಸ್ವಲ್ಪ ಕೂಡ ಇವತ್ತು ನೀರು ಬಿಡ್ತಾ ಇಲ್ಲ. ಇವತ್ತು ಮಹಾರಾಷ್ಟ್ರದವರು ಸೋಲಾಪುರಕ್ಕೆ ಕುಡಿ ನೀರಿಗಾಗಿ ನೀರು ಬಿಟ್ಟರೆ ಸೋಲಾಪುರಕ್ಕೆ ಹೋಗ್ತದೆ. ಇವತ್ತು ಅಕ್ಕಲಕೋಟೆ ಶಾಸಕರು ಅಕ್ಕಲಕೋಟೆ ನೀರಿಗೆ ಬಿಡಬೇಕಂತ ತಿಳ್ಕೊಂಡು ಹಿಳ್ಳಿ ತನಕ ಇವತ್ತು ನೀರು ಹರಿಸ್ತದೆ. ಆದರೆ ನಮ್ಮ ಸರ್ಕಾರದವರು ನಾವು ನೀರು ಬಿಡಿಸಿದ ತಿಳ್ಕೊಂಡು ಇವತ್ತು ಪತ್ರಿಕಾ ಹೇಳಿಕೆ ಮಾಡಿ ಇವತ್ತು ರೈತರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ಒತ್ತಾನು ಯಾರು ಟೀಕೆಯನ್ನು ಮಾಡ್ಲಿಕ್ಕೆ ಬಂದಿಲ್ಲ. ರೈತರ ಪರವಾಗಿ ಇವತ್ತೇನು ಮಹಾರಾಷ್ಟ್ರದಲ್ಲಿ ಇವತ್ತು ಮಳೆ ಆಗ್ಯದ, ಇವತ್ತು ಉಜಿನಿ ನೀರು ಬಂದವ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ,
ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತ ನಮಗೆ ಬರಬೇಕಾಗಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಬರಬೇಕಾಗಿರ್ತಕ್ಕಂಥ 4 TMC ನೀರನ್ನ ಇವತ್ತು ಶಾಶ್ವತವಾಗಿ ಬಿಡಬೇಕು. ಶಾಶ್ವತವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನರಿಗೆ ಇವತ್ತು ಭೀಮಾ ನದಿ ಬತ್ತಿದಂತ ನದಿಗೆ ಇವತ್ತು 4 TMC ನೀರು ಬಿಡಬೇಕಾಗಿದೆ. ಬಚಾವ್ ಪ್ರಕಾರ ಆ ನೀರನ್ನು ಹರಿಸಬೇಕು ಅಂತ ತಿಳ್ಕೊಂಡು ಒತ್ತಾಯವನ್ನು ಮಾಡ್ಲಿಕ್ಕೆ ಬಂದಿದ್ದೇವೆ.